ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌತ್ ಗರ್ಲ್ ರಾಧಿಕಾ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ಎಕ್ದಮ್ ವಿಟಮಿನ್ ಸಿ ಮತ್ತು ಕಬ್ಬಿಣಾಂಶ ಭರ್ಪೂರ ಆಗಿರುವಂಥ ಒಂದು ಬೆಟ್ಟದ ನೆಲ್ಲಿಕಾಯ್ದು ಉಪ್ಪಿನಕಾಯಿ ಮಾಡೋದು ಹೇಳ್ಕೊಡ್ತೀನಿ. ಸೊ ಬರ್ರಿ ವಿಡಿಯೋ ಶುರು ಮಾಡೋಣ. ಸೊ ಚಳಿಗಾಲ ಬಂತಂದ್ರೆ ಬೆಟ್ಟದ ನೆಲ್ಲಿಕಾಯ್ದು ಸೀಸನ್ ಆಗಿಬಿಡ್ತೈತಿ. ಸೊ ನೋಡಾತಿರಲ್ಲ, ಇಲ್ಲಿ ನಾನು ಒಂದು ಪಾವು kg ಅಷ್ಟು ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿನಿ. ಇದ್ರನ್ಯಾಗ ನೋಡ್ರಿ ಈ ಥರ ಬೆಳ್ಳಗಾಗಿರೋದು ಅಥವಾ ಒಂದು ಸ್ವಲ್ಪ ಮೃದು ಆಗಿರ್ತೈತಲ್ಲ, ಹಾಳಾಗಿರೋದನ್ನೆಲ್ಲ ಬೆಟ್ಟದ ನೆಲ್ಲಿಕಾಯಿನ ಅದನ್ನು ಸಪ್ರೇಟ್ ಮಾಡ್ಕೊಂಡು ಬಿಡ್ರಿ. ಯಾಕಂದ್ರೆ ಒಂದರ್ಲಿಂದ ಇಡೀ ಉಪ್ಪಿನಕಾಯಿನ ಹಾಳಾಗ್ತೈತಿ. ಸೊ ಅದಕ್ಕೆ ಈ ಥರ ಕಚ್ಚೋದು ಆಗಿತ್ತಪ್ಪ ಅಂತಂದ್ರೆ ಅದನ್ನೆಲ್ಲ ಸೈಡಿಗೆ ತಗೊಂಡ್ಬಿಡ್ರಿ. ತಗೊಂಡೆ ಇವನ್ನ ನೀಟಾಗಿ ಈಗ ನಾನು ತೊಳ್ಕೊಂಡು ಬರ್ತೀನಿ. ಸೊ ಯಾವಾಗಲೂ ಇದ್ರ ಮೇಲೆ ಸ್ವಲ್ಪ ಡಸ್ಟ್ ಅದು ಕುಂತಿರ್ತೈತಲ್ಲ, ಇದನ್ನು ಮೊದಲು ಸ್ವಚ್ಛಂಗೆ ತೊಳ್ಕೊಂಡು ಬಿಡ್ತೀನಿ. ನಾನು ತೊಳ್ಕೊಂಡಾದ್ಮೇಲೆ ಒಂದು ಪಾತ್ರೆನಾಗ ಒಂದು ಸ್ವಲ್ಪ ನೀರು ತೊಗೊಂಡಿನಿ. ಈಗ ಇದನ್ನು ನಾನು ಸ್ಟೀಮ್ ಮಾಡ್ಕೋಬೇಕು. ಒಂದು 10 ರಿಂದ 15 ನಿಮಿಷದೊಳಗಿದೆ ಸ್ಟೀಮ್ ಆಗ್ತೈತೆ. ನೀವು ಬೇಕಂದ್ರೆ ಇಡ್ಲಿ ಕುಕ್ಕರ್ನಾಗಾದ್ರೂ ಸ್ಟೀಮ್ ಮಾಡ್ಕೋರಿ, ಇಲ್ಲದ ನಿಮ್ಮ ಕಡೆ ಸ್ಟೀಮರ್ ಅದು ಇತ್ತಂದ್ರೆ ಸ್ಟೀಮ್ ಮಾಡ್ಕೋರಿ. ಅಕಸ್ಮಾತ್ ಏನೂ ಇಲ್ಲಪ್ಪ ಅಂತಂದ್ರೆ ಈ ಥರ ನೋಡ್ರಿ, ಈ ಥರ ಸ್ಟ್ರೈನರ್ ಇರ್ತೈತಲ್ಲ ಇದರ್ನ್ಯಾಗೂ ಮಾಡ್ಕೋಬೋದು. ಇಲ್ಲಾಂದ್ರೆ ನಾವು ಹಿಟ್ಟದು ಜರಡಿ ಹಿಡಿತೀವಲ್ಲ, ಸಾಣ್ಗಿ ಅಂತ ಏನು ಹೇಳ್ತೀವಿ, ಅದರಿಂದನೂ ಮಾಡ್ಕೋಬೋದ. ಪ್ಲಾಸ್ಟಿಕ್ದು ಇಡಬೇಡ್ರಿ, ಮತ್ತು ಕರಗಿ ಹೋಗ್ತೈತಿ. ಸ್ಟೀಲಿಂದದು ಇತ್ತಂದ್ರೆ ಇಟ್ಟು ಒಂದು 15 ನಿಮಿಷಕ್ಕೆ ಸ್ಟೀಮ್ ಮಾಡ್ಕೋರಿ. ಈಗ ಉಪ್ಪಿನಕಾಯಿನಾಗ ಇನ್ನೂ ಟೇಸ್ಟ್ ರುಚಿ ಕೊಡೋದಂತಂದ್ರೆ ಈ ಥರ ಮೆಣಸಿನ್ಕಾಯಿ, ಬಿಕಾಸ್ ಅದು ಹುಳಿ ಇರ್ತೈತಿ, ಇದು ಖಾರ ಇರ್ತೈತಿ. ಬಟ್ ಉಪ್ಪಿನಕಾಯಿ ಹಾಕಿದಾಗ ಏನಾಗ್ಬಿಡ್ತೈತಿ, ನೆಲ್ಲಿಕಾಯಿ ಸ್ವಲ್ಪ ಖಾರ ಬರ್ತೈತಿ, ಇದ್ರೊಳಗೆ ಮೆಣಸಿನ್ಕಾಯಿನಾಗ ಒಂದು ಚೂರು ಅದ್ರದ್ದು ಹುಳಿ ಅಂಶ ಸೇರ್ಕೊಂತಂದ್ರೆ ಉಪ್ಪಿನಕಾಯಿ ಭಾರಿ ಟೇಸ್ಟಿ ಅನ್ನಿಸ್ತೈತಿ. ಸೊ ಇಲ್ಲಿ ನೋಡ್ಬೋದು ನೀವು, ಒಂದು 100 ಗ್ರಾಮ್ ಅಷ್ಟು ಇಲ್ಲಿ ನಾನು ಮೆಣಸಿನ್ಕಾಯಿ ತೊಗೊಂಡಿನಿ. ಇವನ್ನ ಮೊದಲು ಸ್ವಚ್ಛಂಗೆ ತೊಳೆದು ಚೆನ್ನಾಗಿ ಒರೆಸ್ಕೊಳತ್ತೀನಿ ಬಟ್ಟೆಯಿಂದ ಅಥವಾ ಟಿಶ್ಯೂ ಪೇಪರ್ ಯಾವುದ್ರಿಂದಾರ ಒರೆಸ್ಕೊರಿ. ಬಟ್ ಒಂದು ಸ್ವಲ್ಪನೂ ನೀರು ಇರಬಾರ್ದು ಉಪ್ಪಿನಕಾಯಿನಾಗ. ಮೊದಲಂದ್ರೆ ಮಾಯ್ಶ್ಚರ್ ಇರಬಾರ್ದು, ನೀರಿನ ಅಂಶ ಇಲ್ಲಂದ್ರೆ ಮಾತ್ರ ಉಪ್ಪಿನಕಾಯಿ ಟಿಕಾವಾಗ್ತೈತಿ. ಸೊ ನೋಡಾತಿರಲ್ಲ, ಇವನ್ನೆಲ್ಲ ನಾನು ಒರೆಸ್ಕೊಂಡು ಈ ಥರ ಕಟ್ ಮಾಡ್ಕೊಳತ್ತೀನಿ. ನೀವು ಬೇಕಂದ್ರೆ ಇನ್ನೂ ಸಣ್ಣ ಸಣ್ಣ ಕಟ್ ಮಾಡ್ಕೊರಿ. ಬಟ್ ಈ ಥರ ಉದ್ದುದ್ದ ಇತ್ತಂದ್ರೆ ಇದ್ರೊಳಗೆ ಹುಳಿ ಅಂಶ ಹೋಯ್ತಂದ್ರೆ ಒಳಗನ ಇರ್ತೈತಿ, ಹೊರಗಡೆ ಬಂದು ಎಕ್ದಮ್ ಸಪ್ಪಂಗೆ ಹೊಡೆಯೋದಿಲ್ಲ. ಸೊ ಅದಕ್ಕೆ ನಾನು ಇಷ್ಟಿಷ್ಟು ಮಾಡ್ಕೊಂಡಿನಿ. ಸೊ ಇಲ್ಲಿ ನೋಡ್ಬೋದು ನೀವು, ಒಂದು 5-6 ನಿಮಿಷ ಆಗೈತಿ. ಒಂದು ಸರ್ತಿ ನಾ ಇದನ್ನು ಚೆಕ್ ಮಾಡ್ಕೋತೀನಿ. ಮತ್ತೊಂದು ಏನಂದ್ರೆ, ಇದು ಕೆಳಗಿನ ಏನದಾವಲ್ಲ ಇನ್ನು ಸ್ವಲ್ಪ ಮ್ಯಾಲೆ ಮಾಡ್ಕೊಂಡು ಮ್ಯಾಲಿನೂ ಕೆಳಗೆ ಮಾಡ್ಕೊಳಕತ್ತೀನಿ. ಅಂದರೆ ಎಲ್ಲ ಕಡೆಯೂ ಸ್ಟೀಮ್ ಹಿಡಿದು ಇವು ಒಂಚೂರು ಸಾಫ್ಟ್ ಆಗಬೇಕು. ಸೊ ಬೆಟ್ಟದ ನೆಲ್ಲಿಕಾಯಿ ಮುಖಕ್ಕೆ ಹೇರ್ಗೆ ಹೇಳಿ ಮಾಡಿಸ್ದಂಗೆ ಐತಿ. ಅದರ್ನಾಗೂ ಇದ್ರನ್ಯಾಗ ಕಬ್ಬಿಣದ ಅಂಶ ಇಷ್ಟು ಇರ್ತೈತಲ್ಲ, ಸೊ ಇದು ರಕ್ತಹೀನತೆಯನ್ನು ಬರಬ್ಬರ್ ಕಡಿಮೆ ಮಾಡಿಬಿಡ್ತೈತೆ ನಮಗೆ. ಸೊ ಅದು ಸ್ಟೀಮ್ ಆಗೋ ಮಟ್ಟ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳತ್ತೀನಿ. 2 ಟೇಬಲ್ ಸ್ಪೂನಷ್ಟು ನಾ ಇಲ್ಲಿ ಸೋಂಪು ಹಾಕ್ಕೊಂಡಿನಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ನಾ ಇಲ್ಲಿ ಸಾಸಿವೆ ಹಾಕ್ಕೊಂಡಿನಿ, 1.5 ಟೇಬಲ್ ಸ್ಪೂನಷ್ಟು ನಾ ಇಲ್ಲಿ ಧನಿಯಾ ಬೀಜ, ಮತ್ತೊಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾ ಇಲ್ಲಿ ಮೆಂತ್ಯ ಕಾಳು ಹಾಕ್ಕೊಂಡಿನಿ. ಸೊ ಇಷ್ಟು ಹಾಕ್ಕೊಂಡ್ರೆ ಸಾಕು. ಇದನ್ನು ಎಕ್ದಮ್ ಲೋ ಫ್ಲೇಮ್ನಾಗ ಚಂದಂಗೆ ಹುರಿ. ನಿಮ್ಮ ಕಡೆ ಏನಾರ ಹಳದಿ ಸಾಸಿವೆ ಇದ್ವು ಅಂದ್ರೆ ಅವನು ಹಾಕೋರಿ, ಅದರಿಂದ ಉಪ್ಪಿನಕಾಯಿಗೆ ಟೇಸ್ಟ್ ಭಾಳ ಮಸ್ತ್ ಬರ್ತೈತಿ. ನನ್ನ ಕಡೆ ಇಲ್ಲ, ಸೊ ಅದಕ್ಕೆ ನಾನು ಅದನ್ನು ಸ್ಕಿಪ್ ಮಾಡ್ಕೊಂಡಿನಿ. ಇವನು ಲೋ ಫ್ಲೇಮ್ನಾಗ ಒಂದು ಘಮ ಬರೋ ಮಟ್ಟ ಹುರಿಬೇಕು. ಭಾಳ ಅಂದ್ರೆ ಭಾಳ ಚಂದ ವಾಸನೆ ಬರ್ತೈತಿ ಇದು. ಸೊ ಈಗ ನೋಡಾತಿರಲ್ಲ, ಒಂದು 15 ನಿಮಿಷ ಆಗೈತಿ. ನಾ ಈ ಥರ ಫೋರ್ಕ್ ಇಲ್ಲಿ ಚುಚ್ಚಿದ್ರೆ ಅದು ಈಸಿಲಿ ಒಳಗೆ ಹೊಂಟೈತಿ. ಸೊ ಇದನ್ನು ನಾನು ಸ್ಟೀಮ್ ಮಾಡ್ಕೊಂಡಿನಿ. ಕೆಲವೊಬ್ರು ಕುದಿಸ್ತಾರೆ, ಬಟ್ ಇದ್ರದ್ದು ವಿಟಮಿನ್ಸ್ ಪೋಷಕಾಂಶ ನಿಮಗೆ ಹಂಗೆ ಇದ್ರೊಳಗೆ ಇರಬೇಕಾದ್ರೆ ಸ್ಟೀಮ್ ಮಾಡ್ಕೊರಿ. ಕುದಿಸ್ಕೊಂಡ್ರೆ ಅದು ಅಷ್ಟು ನಮಗೆ ಆರೋಗ್ಯಕರವಾಗಿ ಇರೋದಿಲ್ಲ. ಸೊ ಈಗ ನೋಡಾತಿರಲ್ಲ, ಎಲ್ಲ ಮಸಾಲಾನ ನಾನು ಒಂದು ಜಾರಿಗೆ ಹಾಕ್ಕೊಳತ್ತೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪು, ಅರ್ಶಿನದ ಪುಡಿ, ಮತ್ತೊಂದು ಸ್ವಲ್ಪ ಇಲ್ಲಿ ನಾನು ಖಾರದ ಪುಡಿ ಹಾಕ್ಕೊಳಕತ್ತೀನಿ. ಚಲೋ ಕಲರ್ ಇರೋವಂಥ ಖಾರದ ಪುಡಿ ಹಾಕೋರಿ, ಬಣ್ಣ ಮಸ್ತ್ ಬರ್ತೈತಿ. ಈಗ ಇದಕ್ಕೆ ಒಂದು ಸ್ವಲ್ಪ ನಾ ಇಲ್ಲಿ ಇಂಗು ಸೇರಿಸ್ಕೊಳತ್ತೀನಿ. ಇಂಗು ತಪ್ಪಲಾರ್ದ ಸೇರಿಸ್ಕೊರಿ. ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟಿಂದ ಉಪ್ಪಿನಕಾಯಿಗೆ ರುಚಿ ಭಾಳ ಚಲೋ ಬರ್ತೈತಿ. ಈಗ ಇದನ್ನು ನಾನು ಸ್ವಲ್ಪ ತರಿ ರುಬ್ಬಾಕತ್ತೀನಿ. ಸೊ ನೋಡಾತಿರಲ್ಲ, ಅದು ಎಲ್ಲ ಮಿಕ್ಸ್ ಆದ ತಕ್ಷಣ ಕಲರ್ ಎಷ್ಟು ಚಂದ ಬಂದೈತಿ. ಹಂಗೆ ಇದು ಮುಚ್ಚಳ ತೆಗೆದ ತಕ್ಷಣ ಇದ್ರದ್ದು ವಾಸನೆ ಎಕ್ದಮ್ ಮಸ್ತ್ ಅನ್ಸಾಕತ್ಬಿಟ್ಟಿತ್ತು. ಸೊ ಹಿಂಗೆ ನೋಡತ್ತಿರಲ್ಲ, ಇವನ್ನೆಲ್ಲ ನಾನು ಏನು ತಕ್ಕೋತೀವಲ್ಲ ಇದು ಸ್ಟೀಮ್ ಮಾಡಿ ಇದನ್ನು ಚಂದಂಗೆ ಆರಿಸ್ಕೋರಿ. ಬಿಕಾಸ್ ಅದ್ರೊಳಗೆ ನೀರಿನ ಅಂಶ ಇರ್ತೈತಿ. ಅದನ್ನ ಚಂದಂಗೆ ಆರಿಸ್ಕೊಂಡು ಈ ಥರ ಇದನ್ನು ಹೋಳು ಮಾಡ್ಕೋರಿ. ಸೀಡ್ಸ್ ಮಾಡ್ಕೋಬೇಕಾಗ್ತೈತಿ. ನೀವು ಚಾಕು ಅದು ಏನು ಚುಚ್ಚೋದ ಬೇಡ, ಆರಾಮಾಗಿ ಕೈಯಿಂದನೇ ಇದನ್ನು ಬೀಜನೆಲ್ಲ ತಕ್ಕೋಬೋದು. ಅಷ್ಟು ಚಲೋ ಬಂದಿರ್ತೈತಿ. ಇದು ಆರಾಮಾಗಿ ಬೀಜನೆಲ್ಲ ನೀವು ಸೆಪ್ರೇಟ್ ಮಾಡ್ಕೋರಿ. ಬೀಜಕ್ಕೆ ಒಂದು ಸ್ವಲ್ಪ ಈ ಥರ ಉಳ್ದೈತಲ್ಲ, ಇದನ್ನು ನೀವೇನಿಲ್ಲಂದ್ರೂ ಜ್ಯೂಸ್ ಅದು ಮಾಡ್ಕೊಂಡು ನೀವು ಕುಡಿಬೋದು. ಟೇಸ್ಟಿ ಇರ್ತೈತಿ. ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಅದು ಹಾಕ್ಕೊಂಡು ಕುಡೀರಿ, ಚಲೋ ಇರ್ತೈತಿ. ಸೊ ಈ ಥರ ನೋಡ್ರಿ, ಎಲ್ಲನೂ ನಾನು ಪೀಸ್ ಮಾಡ್ಕೊಳತ್ತೀನಿ.
ಎಷ್ಟು ಚಂದ ಕಾಣಕತ್ತೈತಲ್ಲ. ಇದ್ರೊಳಗೆ ಒಂದು ಸ್ವಲ್ಪನೂ ನೀರಿನ ಅಂಶ ಇರಲಾರ್ದಂಗೆ ನೋಡ್ಕೋರಿ. ಈಗ ಫುಲ್ ನಮ್ದು ಎಲ್ಲ ರೆಡಿ ಆಗೈತಿ. ಈಗೇನಿಲ್ಲ, ಉಪ್ಪಿನಕಾಯಿನ ಹಾಕೋದಷ್ಟ. ಈಗ ಇಲ್ಲಿ ಒಂದು ಪಾತ್ರೆಗೆ ನಾನು ಒಂದು ಸ್ವಲ್ಪ ಇಲ್ಲಿ ಎಣ್ಣೆ ತೊಗೊಳಕತ್ತೀನಿ. ಉಪ್ಪಿನಕಾಯಿನಾಗ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ, ಸೊ ಅವಾಗದ ಟೇಸ್ಟ್ ಭಾಳ ಚಲೋ ಆಗ್ತೈತಿ ಮತ್ತು ಭಾಳ ದಿನದ ಮಟ್ಟ ಸ್ಟೋರ್ ಮಾಡ್ಬೋದು. ಎಣ್ಣೆನ ಎಕ್ದಮ್ ಹೊಗೆ ಬರೋ ಮಟ್ಟ ಅದು ಕಾಯ್ಸಕ್ಕೆ ಹೋಗಬೇಡ್ರಿ, ಆದ್ರೆ ಚಲೋ ಕಾಯಿಸ್ರಿ, ಅಂದ್ರೆ ಈ ಮಸಾಲೆ ಎಲ್ಲ ಸುಡಬಾರ್ದು. ಸೊ ಈಗ ನೋಡತ್ತಿರಲ್ಲ, ಒಂದು ಬೌಲಿಗೆ ನಾನು ಇಲ್ಲಿ ನೆಲ್ಲಿಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ನಾ ಏನು ಪ್ರಿಪೇರ್ ಮಾಡಿಟ್ಟಿದ್ನೆಲ್ಲ ಮಸಾಲ ಅದು ಹಾಕ್ಕೊಳತ್ತೀನಿ. ಒಂದು ಸ್ವಲ್ಪ ಕಲೋಂಚಿನೂ ನಾ ಹಾಕ್ಕೊಳಕತ್ತೀನಿ. ಇದಕ್ಕೆ ಬ್ಲ್ಯಾಕ್ ಸೀಡ್ಸ್ ಅಂತೂ ಹೇಳ್ತಾರೆ. ಇದನ್ನು ಉಪ್ಪಿನಕಾಯಿನಾಗ ಮಿಸ್ ಮಾಡ್ಲಾರ್ದಂಗೆ ಹಾಕೋರಿ. ಮತ್ತು ಇಂಗನ್ನು ಮರ್ಯಾಕೆ ಹೋಗಬೇಡ್ರಿ. ಉಪ್ಪಿನಕಾಯಿನಾಗ ಇಂಗು ಎಷ್ಟೊತ್ತಿದ್ರೂ ಹಾಕ್ರಿ, ಭಾಳ ಚಲೋ ಇರ್ತೈತಿ. ಮತ್ತು ಒಳ್ಳೆ ಕ್ವಾಲಿಟಿದು ಇಂಗು ಹಾಕ್ರಿ, ಭಾಳ ಅಂದ್ರೆ ಟೇಸ್ಟ್ ಚಲೋ ಇರ್ತೈತಿ. ಈಗ ನೋಡತ್ತಿರಲ್ಲ, ಎಣ್ಣೆನ ಕಾಯಿಸ್ಕೊಂಡು ಬಂದೀನಿ. ಎಕ್ದಮ್ ಮಸಾಲೆ ಎಲ್ಲ ಒಂಥರ ಸುಟ್ಟು ಹೋಗೋ ಹಂಗೆ ಇರಬಾರ್ದು, ಬಟ್ ಬಿಸಿ ಇರಬೇಕು ಎಣ್ಣೆ. ಅದನ್ನು ಈ ಬೌಲಿಗೆ ಹಾಕಿ ನಾನು ಚಂದಂಗೆ ಮಿಕ್ಸ್ ಕೊಡಾಕತ್ತೀನಿ. ಆಗಲೇ ಆಲ್ರೆಡಿ ಇದ್ರದ್ದೊಂದು ಪರಿಮಳ ಅಥವಾ ಅರೋಮ ನಾವೇನಂತೀವಲ್ಲ, ಅದು ಅಷ್ಟು ಸಖತ್ ಬರತೈತಿ. ಅದು ಮಸಾಲ ಅದು ಹುರಿದಿದ್ದು ವಾಸನೆನೂ ಭಾಳ ಚಲೋ ಇರ್ತೈತಿ. ಎಣ್ಣೆ ಅಂತೂ ಹಾಕಿದ್ಮೇಲೆ ಭಾಳ ಅಂದ್ರೆ ಭಾಳ ಮಸ್ತ್ ಅರೋಮ ಬರಾಕತ್ತೈತಿ. ಸೊ ನೋಡತ್ತಿರಲ್ಲ, ಚಂದಂಗೆ ಇದನ್ನು ಮಿಕ್ಸ್ ಮಾಡ್ಕೊರಿ. ನೀವು ಒಟ್ಟು ನೀವೇನು ಬೌಲ್ ಯೂಸ್ ಮಾಡ್ತೀರಿ, ಚಮಚೆ ಏನು ಯೂಸ್ ಮಾಡ್ತೀರಲ್ಲ, ಅದು ಯಾವುದೇ ಕಾರಣಕ್ಕೂ ಅದ್ರೊಳಗೆ ನೀರಿನ ಅಂಶ ಏನೂ ಇರಬಾರ್ದು. ಎಕ್ದಮ್ ಡ್ರೈ ಮಾಡಿ ಕ್ಲೀನ್ ಮಾಡಿ ಯೂಸ್ ಮಾಡ್ಕೊರಿ. ಮತ್ತೊಂದು ಏನಂದ್ರೆ, ಉಪ್ಪಿನಕಾಯಿ ಯಾವಾಗಲೂ ಕೆಡಬಾರ್ದು ಅಂತಂದ್ರೆ, ಎವ್ರಿ ಟೈಮ್ ನೀವು ಉಪ್ಪಿನಕಾಯಿ ಏನು ಹಾಕೋತಿರಲ್ಲ ಅವಾಗ ಎಕ್ದಮ್ ಡ್ರೈ ಇರೋವಂಥ ಚಮಚೆ ಅದು ಯೂಸ್ ಮಾಡ್ಕೊರಿ. ಸೊ ಈಗ ನೋಡ್ಬೋದು, ನಾ ಬಾಟ್ಲಿಗೆ ತುಂಬೋಕ್ಕಿಂತ ಮುಂಚೆ ಬಾಟ್ಲಿನ ಸ್ವಚ್ಛಂಗೆ ತೊಳ್ಕೊಂಡು ಬಿಸಿಲಿನಾಗ ಇಟ್ಟು ಒಣಗಿಸ್ಕೊಂಡೀನಿ. ಆಮೇಲೆ ಇದ್ರನ್ಯಾಗ ನಾವು ಒಂಚೂರು ಆಯಿಲ್ ಹಾಕ್ಕೊಳಕತ್ತೀನಿ. ಆಯಿಲ್ ಹಾಕ್ಕೊಂಡು ಇದನ್ನು ಎಲ್ಲ ಕಡೆಯಿಂದನೂ ಈ ಥರ ನೋಡ್ರಿ ಸವರಾಕತ್ತೀನಿ. ಅಂದ್ರೆ ಉಪ್ಪಿನಕಾಯಿ ಹಾಕಿದ ತಕ್ಷಣ ಚಂದಂಗೆ ಇರ್ತೈತಿ. ಸೊ ಅದಕ್ಕಂತ ಹೇಳಿ ನಾ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೀನಿ. ನೀವು ಯಾರು ಮಸ್ಟರ್ಡ್ ಆಯಿಲ್ ಯೂಸ್ ಮಾಡೋದಿದ್ರೆ ಮಾಡಿರಿ, ಉಪ್ಪಿನಕಾಯಿ ಭಾಳ ಚಲೋ ಇರ್ತೈತಿ. ಬಟ್ ಆ್ಯಕ್ಚುಲಿ ನಮ್ಮ ಉತ್ತರ ಕರ್ನಾಟಕದ್ನಾಗ ನಾವು ಅಷ್ಟು ಮಸ್ಟರ್ಡ್ ಆಯಿಲ್ ತಿನ್ನಂಗಿಲ್ಲ. ಸೊ ಅದಕ್ಕಂತ ಹೇಳಿ ಇದನ್ನು ನಾರ್ಮಲ್ ನಾ ಸನ್ಫ್ಲವರ್ ಆಯಿಲ್ನಾಗ ಮಾಡಾಕತ್ತೀನಿ. ಸೊ ನೋಡತ್ತಿರಲ್ಲ, ಬಾಟ್ಲ್ಯಾಗ ತುಂಬಿ ಎಕ್ದಮ್ ಟೈಟಾಗಿ ಮುಚ್ಚಿಡ್ರಿ. ಎವ್ರಿ ಟೈಮ್ ತೊಗೊಂಡಾಗ ನೀವು ಡ್ರೈ ಇರೋವಂಥ ಸ್ಪೂನ್ ಅದು ಯೂಸ್ ಮಾಡಿರಿ. ಅವಾಗ ಉಪ್ಪಿನಕಾಯಿ ಹಾಳಾಗಂಗಿಲ್ಲ, ಭಾಳ ದಿವಸ ನಿಂದಿರ್ತೈತಿ. ಸೊ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ.